ಮೇ 2, 1972ರಲ್ಲಿ ಇಟಲಿಯ ಪತ್ರಿಕೆಯಲ್ಲಿ ಪ್ರಕಟವಾದ ಒಂದು ವಾರ್ತೆ ಪ್ರಪಂಚವನ್ನೇ ಆಶ್ಚರ್ಯಗೊಳಿಸಿತ್ತು. ಅದಕ್ಕೆ ಕಾರಣ ಪ್ರಕಟವಾದ ವಾರ್ತೆಯ ಹೆಡ್ಲೈನ್: ಇನ್ವೆಂಟೇಟಾ ಲಾ ಮಷೀನಾ ದ ಫೋಟೋಗ್ರಾಫಾ ಇಲ್ ಪಸಾಟೋ. ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಪ್ರೀಸ್ಟ್ ಆಗಿ ಕೆಲಸ ಮಾಡ್ತಿದ್ದ ಫಾದರ್ ಇರ್ನೆಟ್ಟೆ ಕಳೆದು ಹೋದ ಸಮಯಕ್ಕೆ ಸಂಬಂಧಪಟ್ಟ ಒಂದು ಮಷೀನ್ ಕಂಡು ಹಿಡಿದಿರೋದು ಈ ವಾರ್ತೆಯ ಸಾರಾಂಶ. ಈ ಮಷೀನ್ ಸಹಾಯದಿಂದ ಆತ ಜೀಸಸ್ ಜೀವನವನ್ನ ಕಣ್ಣಾರೆ ನೋಡಿದ್ದಾನಂತೆ. ಈ ವಾರ್ತೆಯನ್ನ ಕೇಳಿದವರು ಅದು ಸುಳ್ಳು ಎಂದು ತಳ್ಳಿ ಹಾಕ್ತಾರೆ. ಆಗಿನ ವ್ಯಾಟಿಕನ್ ಚರ್ಚ್ನ ವೃಂದ ಈ ಅಭಿಪ್ರಾಯವನ್ನ ನಂಬಿತು, ಆತನನ್ನ ಗೌರವಿಸಿತು. ನಂತರ 1988ರಲ್ಲಿ ವ್ಯಾಟಿಕನ್ ಸರ್ಕಾರ ಯಾರಾದರೂ ಟೈಮ್ ಮಷೀನ್ಗೆ ಸಂಬಂಧಪಟ್ಟ ಸಂಶೋಧನೆಯನ್ನ ಮಾಡುತ್ತಿದ್ದರೆ ಅದನ್ನ ಕೂಡಲೇ ನಿಲ್ಲಿಸಬೇಕು, ಇಲ್ಲವೆಂದರೆ ಅವರನ್ನ ಬಹಿಷ್ಕರಿಸಲಾಗುತ್ತೆ ಎನ್ನುವ ಎಚ್ಚರಿಕೆಯನ್ನ ನೀಡಿತ್ತು. ಆ ಸಮಯದಲ್ಲಿ ಮರ್ಸಿಲೋ ಪಿಲಿಗ್ರಿನೋ ಇರ್ನೆಟ್ಟಿ ಈ ಟೈಮ್ ಮಷೀನ್ ನಲ್ಲಿ ಪಾಲ್ಗೊಂಡಿದ್ರು. ದೇಶ ವಿದೇಶದ ಸೈಂಟಿಸ್ಟ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಅನೇಕ ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ರು. ಇದರಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಕಂಡು ಹಿಡಿದ ಎರ್ನಿಕೋ ಫೆರ್ಮಿ, ಎರಡನೆಯ ವ್ಯಕ್ತಿ ಫಾದರ್ ಆಫ್ ರಾಕೆಟ್ ಸೈನ್ಸ್ ವಾರ್ನಿಯರ್ ವಾನ್ ಬ್ರೌನ್ ಕೂಡ ಇದ್ರು. ಅವರು ಮ್ಯಾಗ್ನೆಟಿಕ್ ಸಿಗ್ನಲ್ ಕ್ಯಾಚ್ ಮಾಡುವ ಬಗ್ಗೆ ಸಂಶೋಧನೆಯನ್ನ ಮಾಡ್ತಿದ್ರು. ಅವರು ಬಳಸುತ್ತಿದ್ದ ಆ ವಸ್ತು ಆಂಟಿನಾ ಇರುವ ಟಿವಿಯ ಹಾಗೆ ಕಾಣಿಸ್ತಿತ್ತು. ಒಂದು ದಿನ ಫಾದರ್ ಎರ್ನೆಟ್ಟಿ ತನ್ನ ಸೀನಿಯರ್ ಕೊಲೀಗ್ ಫಾದರ್ ಅಗೆಸ್ಟಿ ಜಾಮಿಲಿ ಜೊತೆ ಸೇರಿ ಚರ್ಚ್ ನಲ್ಲಿ ಆಡುವ ಲ್ಯಾಟಿನ್ ಮಂತ್ರವಾದ ಗ್ರೆಗೋರಿಯನ್ ಚಾಂಟ್ಸ್ ಬಗ್ಗೆ ಕೆಲಸ ಮಾಡ್ತಿದ್ರು. ಅದರಲ್ಲಿ ಅನ್ವಾಂಟೆಡ್ ಸೌಂಡ್ಸ್ ಗಳನ್ನ ಎಡಿಟ್ ಮಾಡುತ್ತಿರುವಾಗ ಒಂದು ಧ್ವನಿ ಕೇಳಿಸಿತು. ಅದರ ಜೊತೆಗೆ ಕುಳಿತುಕೊಂಡು ಮಾತನಾಡಿದ ಹಾಗೆ ಅನ್ನಿಸಿತ್ತು. ಹೇಳೋದಕ್ಕೆ ಇದು ಇಲ್ಯೂಷನೇಷನ್ ರೀತಿ ಅನ್ನಿಸುತ್ತೆ. ಆದ್ರೆ ಒಂದೇ ಬಾರಿ ಇಬ್ಬರು ವ್ಯಕ್ತಿಗಳಿಗೆ ಒಂದೇ ಧ್ವನಿ ಕೇಳಿಸಿದ್ರೆ ಅದು ಬಹುಶಃ ಇಲ್ಯೂಷನೇಷನ್ ಆಗಿರೋದಕ್ಕೆ ಸಾಧ್ಯವಿಲ್ಲ. ಸ್ವತಃ ಫಿಸಿಸಿಸ್ಟ್ ಆಗಿದ್ದ ಎರ್ನೆಟ್ಟಿ ಜೆಮೇಲಿಯ ತಂದೆಯ ಧ್ವನಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ರೀತಿಯಲ್ಲಿ ಭೂಮಿಯ ಮೇಲೆ ಇವೆ ಎಂದು ನಂಬಿದ್ದ. ಅವೇ ತನ್ನ ರೆಕಾರ್ಡರ್ನಲ್ಲಿ ಡಿಟೆಕ್ಟ್ ಆಗ್ತಿವೆ ಎಂದು ಆತ ಹೇಳಿದ್ದ. ಒಂದು ವೇಳೆ ಇದೇ ನಿಜವಾಗಿದ್ರೆ ಇದೊಂದು ವಿಚಿತ್ರ ಅಲ್ವಾ? ಆದ್ರೆ ಇದು ಸಿಂಪಲ್ ಮೆಕ್ಯಾನಿಸಮ್. ಇಂತಹ ಸಮಯದಲ್ಲಿ ಕ್ರೋನೋ ವಾಯ್ಸ್ ಗಳನ್ನ ಟೈಮ್ ಮಷೀನ್ ಅನ್ನೋದು ಸರಿಯಾ? ಇದರ ಸಹಾಯದಿಂದ ನಾವು ಭೂತಕಾಲಕ್ಕೆ ಹೋಗಬಹುದಾ? ಎರ್ನೆಟ್ಟಿಯ ಥಿಯರಿ ನಿಜವೇ ಆಗಿದ್ರೆ ಕ್ರೋನೋ ವೈಸರ್ ನ ಕೂಡ ಆತ ಅನುಭವಿಸಿರ್ತಾನೆ. ಕ್ರೋನೋ ವೈಸರ್ ಏನ್ ಮಾಡುತ್ತೆ ಅಂದ್ರೆ ವಾತಾವರಣದಲ್ಲಿಯ ಹಿಂದಿನ ಶಬ್ದವನ್ನ 2 ಮೆಟಲ್ ಆಂಟಿನಾಗಳ ಮೂಲಕ ಗ್ರಹಿಸುತ್ತೆ. ಆ ಡೇಟಾವನ್ನ ಆಡಿಯೋ ಹಾಗೂ ವಿಡಿಯೋ ಮೂಲಕ ಪ್ರೊಜೆಕ್ಟ್ ಮೇಲೆ ತೋರಿಸುತ್ತೆ. ಆದ್ರೆ ಈ ಕೆಲಸವನ್ನ ಒಂದು ಸಾಧಾರಣ ಕನ್ನಡಿ ಕೂಡ ಮಾಡುತ್ತಲ್ಲ. ಕನ್ನಡಿಯಲ್ಲಿ ಬೆಳಕಿನ ಸಹಾಯದಿಂದ ಪ್ರತಿಬಿಂಬ ಮೂಡುತ್ತದೆ, ಆದ್ರೆ ಇದಕ್ಕೆ ಕೆಲವು ಸಮಯ ಹಿಡಿಯುತ್ತೆ. ಕನ್ನಡಿಯಲ್ಲಿ ನಮ್ಮ ಮುಖ ನಮಗೆ ಕಾಣಿಸಿದ್ರು ಅದು ಕೆಲವು ಮಿಲಿಯನ್ ಸೆಕೆಂಡ್ಗಳ ಹಿಂದಿನದ್ದೇ. ಅಷ್ಟಕ್ಕೆ ನಾವು ಕನ್ನಡಿಯನ್ನ ಟೈಮ್ ಮಷೀನ್ ಎನ್ನಲು ಸಾಧ್ಯವಾ? ಅಸಲಿ ಟೈಮ್ ಮಷೀನ್ ಅಂದ್ರೆ ಐನ್ಸ್ಟೀನ್ ಹೇಳಿದ ಥಿಯರಿ ಆಫ್ ರಿಲೇಟಿವಿಟಿ ಪ್ರಕಾರ ಟೈಮ್ ಟ್ರಾವೆಲ್ ಮಾಡೋದು. ಐನ್ಸ್ಟೀನ್ ಥಿಯರಿ ಟೈಮ್ ಟ್ರಾವೆಲ್ ಮಾಡುವುದಕ್ಕೆ ನಮಗೆ ತುಂಬಾ ಉಪಾಯಕಾರಿ. ಥಿಯರಿ ಆಫ್ ರಿಲೇಟಿವಿಟಿಯನ್ನ ಪ್ರತಿಪಾದಿಸುವಾಗಲೇ ಐನ್ಸ್ಟೀನ್ ಟೈಮ್ ಟ್ರಾವೆಲ್ ನ ಕೂಡ ಹೇಳಿದ್ರು. ಇಲ್ಲಿ ಟೈಮ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಪ್ರಯಾಣಿಸುತ್ತೆ, ಆದ್ರೆ ಟೈಮ್ ನ ಮೆನಿಪ್ಯುಲೇಟ್ ಮಾಡುವುದಕ್ಕೆ ನಮಗೆ ಬರಬೇಕು. ಸಿನಿಮಾದಲ್ಲಿಯೂ ಇಂತಹ ದೃಶ್ಯಗಳನ್ನ ನೋಡಿ ಇರ್ತೀವಿ. ಇಂಟರ್ಸ್ಟೆಲ್ಲಾರ್ ಸಿನಿಮಾದಲ್ಲಿಯ ಮೇನ್ ಕ್ಯಾರೆಕ್ಟರ್ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಸುತ್ತ 2 ವರ್ಷಗಳ ಕಾಲ ತಿರುಗುತ್ತಿರುತ್ತಾನೆ. ನಂತರ ಲೋಬಲ್ಗೆ ಬಂದು ನೋಡಿದ್ರೆ ಭೂಮಿಯ ಮೇಲಿರುವ ತನ್ನ ಚಿಕ್ಕ ಮಗಳು 22 ವರ್ಷದ ಯುವತಿಯಾಗಿರುವುದು ತಿಳಿಯುತ್ತೆ. ಈ ಸಿನಿಮಾದಲ್ಲಿ ಸ್ಪೇಸ್ ನ ಗ್ರಾವಿಟಿಯ ಕಾರಣದಿಂದ ಸಮಯ ಬಹಳ ನಿಧಾನವಾಗಿ ಬದಲಾಗುತ್ತೆ. ಹಾಗಾಗಿ ಅಲ್ಲಿರುವವರು ಹಾಗೆ ಇದ್ದಾರೆ, ಆದ್ರೆ ಆತನ ಮಗಳು ಮಾತ್ರ ಬದಲಾಗಿದ್ದಾಳೆ. ಈ ವಿಷಯವನ್ನ ಲೇಟೆಸ್ಟ್ ವಿಷಯಗಳು ಸಹ ಅಂಗೀಕರಿಸುತ್ತವೆ. ಭೂಮಿಯ ಮೇಲೆ ಗ್ರಾವಿಟಿ ಹೆಚ್ಚಾಗಿರುತ್ತೆ. ನೀವು ಭೂಮಿಯ ಮೇಲೆ 2 ಅಡಿ ಎತ್ತರಕ್ಕೆ ನಿಂತ್ರೆ ಪಕ್ಕದಲ್ಲಿಯೇ ಕೆಳಗೆ ನಿಂತ ನಿಮ್ಮ ಸ್ನೇಹಿತ ಕೆಲವು ಸೆಕೆಂಡ್ಗಳ ಕಾಲ ಭವಿಷ್ಯತ್ತಿಗೆ ಹೋಗುತ್ತಾನೆ. ಅಂತರಿಕ್ಷದಲ್ಲಿ ಇರುವವರು ನಿಮಗಿಂತ ಯಂಗ್ ಆಗಿ ಇರ್ತಾರೆ. ಇದರಲ್ಲಿ ಸ್ವಲ್ಪ ನಿಜವಿದೆ, ಯಾಕಂದ್ರೆ ಅಲ್ಲಿ ಟೈಮ್ ನಿಧಾನ ಬದಲಾಗುತ್ತೆ. ಇದನ್ನೆಲ್ಲ ಕೇಳಿ ನಿಮಗೆ ಗೊಂದಲ ಅನ್ನಿಸ್ತಾ? ಬನ್ನಿ ಹಾಗಿದ್ರೆ ವಿವರವಾಗಿ ತಿಳಿಯೋಣ. ನೀವು ಬೆಳಕಿನ ವೇಗದಲ್ಲಿ ಸ್ಪೇಸ್ ಡೈರೆಕ್ಷನ್ ನಲ್ಲಿ ಮುಂದೆ ಹೋದ್ರೆ ಟೈಮ್ ಡೈರೆಕ್ಷನ್ ನಲ್ಲಿ ನಿಮ್ಮ ಟೈಮ್ ಕಡಿಮೆ ಆಗುತ್ತೆ. ಬೇರೆಯವರಿಗೆ ಹೋಲಿಸಿದ್ರೆ ನಿಮ್ಮ ಏಜ್ ಸ್ಲೋ ಆಗುತ್ತೆ. ನೀವು ನಿಮ್ಮ ಸುತ್ತಲಿನವರ ಭವಿಷ್ಯತ್ತನ್ನ ನಿಮ್ಮ ಕಣ್ಣಾರೆ ನೋಡಬಹುದು. ಭೂಮಿಯ ಮೇಲಿದ್ರೆ ಗ್ರಾವಿಟಿ ಇದ್ದು ಟೈಮ್ ಲೆಕ್ಕ ಹಾಕಲಾಗುತ್ತೆ. ಹಾಗಾಗಿ ನೀವು ಮೇಲೆ ಸ್ಪೇಸ್ ನಲ್ಲಿ ಇದ್ರೆ ಭೂಮಿಯ ಮೇಲಿರುವ ನಿಮ್ಮ ಸ್ನೇಹಿತನಿಗೂ ಹಾಗೂ ನಿಮಗೂ ಏಜ್ ಡಿಫರೆನ್ಸ್ ಇರುತ್ತೆ. ಗ್ರಾವಿಟಿ ಹಾಗೂ ಸ್ಪೀಡ್ ಹೋಲಿಕೆಯ ಮೂಲಕವೇ ಟೈಮ್ ನಿಯಂತ್ರಿಸಲ್ಪಡುತ್ತೆ. ಈ ಎರಡರಲ್ಲಿ ಒಂದನ್ನ ನಾವು ನಿಲ್ಲಿಸಲು ಸಾಧ್ಯವಾದ್ರೆ ಟೈಮ್ ನಮ್ಮ ಕೈಗೆ ಬಂದು ಬಿಡುತ್ತೆ. ಟೈಮ್ ನ ಹೀಗೆ ಮ್ಯಾನಿಪುಲೇಟ್ ಮಾಡಲು ಸಾಧ್ಯವಾ? ಗ್ರಾವಿಟಿಯನ್ನ ಮ್ಯಾನಿಪುಲೇಟ್ ಮಾಡುವುದಕ್ಕೆ
ಸಾಧ್ಯವಾ? ರಾನ್ ಮೆಲ್ಲೆಟ್ 10 ವರ್ಷದವನಿದ್ದಾಗ ಹೃದಯಾಘಾತದಿಂದ ಅವರ ತಂದೆ ತೀರಿಕೊಂಡರು. ಆಗ ರಾನ್ ಇನ್ನೂ ಚಿಕ್ಕ ಹುಡುಗ. ಅದಕ್ಕೆ ತನ್ನ ತಂದೆಯ ಸಾವಿಗೆ ಸಿಗರೆಟ್ ಹಾಗೆ ಮದ್ಯ ಕಾರಣ ಎಂದುಕೊಂಡಿದ್ದ. ಇಂತಹ ಸಮಯದಲ್ಲಿ ನೀವು ಕಾಲವನ್ನ ಹಿಂದಕ್ಕೆ ತಿರುಗಿಸಿ ಸಿಗರೆಟ್ ಮದ್ಯವನ್ನ ಬಿಡಿಸಿದ್ರೆ ಒಳ್ಳೆಯದು ಎಂದುಕೊಂಡ್ರ? ರಾನ್ ಕೂಡ ಹಾಗೆ ಆಲೋಚಿಸಿದ್ದ. ಅದೇ ಉದ್ದೇಶದಿಂದ ಐನ್ಸ್ಟೀನ್ರ ಥಿಯರಿ ಆಫ್ ರಿಲೇಟಿವಿಟಿಯ ಮೇಲೆ ರಿಸರ್ಚ್ ಮಾಡಿದ್ದ. ಆದರೆ ಇದರಿಂದ ಟೈಮ್ ಫ್ರೀಜ್ ಮಾಡೋದು ಹೇಗೆ ಅನ್ನೋದೇ ತಿಳಿಯಲಿಲ್ಲ. ರಾನ್ ಒಂದು ಆಲೋಚನೆಯನ್ನ ಮಾಡಿದ್ದ. ಲೇಸರ್ ಲೈಟ್ ತುಂಬಾ ಎನರ್ಜಿ ಆಗಿರುತ್ತೆ. ಈ ಎನರ್ಜಿ ಗ್ರಾವಿಟಿಯನ್ನ ಕ್ರಿಯೇಟ್ ಮಾಡುತ್ತೆ. ಗ್ರಾವಿಟಿ ಟೈಮ್ನ ಎಫೆಕ್ಟ್ ಮಾಡುತ್ತೆ. ಇದೆಲ್ಲ ಒಂದು ಪವರ್ಫುಲ್ ರಿಂಗ್ ತರಹ ಬದಲಾಗುತ್ತೆ. ಇಷ್ಟಂದ ಮಾತ್ರಕ್ಕೆ ಇದು ಬಾಯಿಯಲ್ಲಿ ಹೇಳಿದಷ್ಟು ಸುಲಭವಲ್ಲ. ಟೈಮ್ ಮಷಿನ್ನಲ್ಲಿ ನೀವು ಎಷ್ಟೇ ಹಿಂದಕ್ಕೆ ಹೋದ್ರೂ ಅಲ್ಲಿ ಒಂದು ಟೈಮ್ ಮಷಿನ್ ಇರಬೇಕು. ಆಗ ಇದರಿಂದ ನೀವು ಹೊರಗಡೆ ಬರೋದಕ್ಕೆ ಸಾಧ್ಯ. ರಾನ್ ತಮ್ಮ ತಂದೆಯ ಜೀವನವನ್ನ ಹೇಗೆ ಬದಲಿಸಬಲ್ಲರು? ಇದಕ್ಕೆ ಉತ್ತರ ಅಸ್ಪಷ್ಟ. ತಮಗೆ ಬೇಕಾದ ಕಾಲಘಟ್ಟಕ್ಕೆ ಹೋಗಲು ಈಗಲೂ ಟೈಮ್ ಮಷಿನ್ ಬಗ್ಗೆ ಸಂಶೋಧನೆಗಳು ನಡೆಯುತ್ತಲೇ ಇವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಧನ್ಯವಾದ.